ಏನಕ್ಕ ಸೀರೆಗಿರೋ ಉಟ್ಕೊಂಡ್ ಮಿಸ್ತಾ ಇದ್ಯಾ? ಏನ್ ಹಬ್ಬ ಜೋರ? ಏನಿಲ್ಲೇ ಎಳ್ಳು ಬೆಲ್ಲ ಕೊಡೋಕೆ ಅಂತ ಧನು ಅಂಗಡಿ ಹತ್ರ ಹೋಗಿದ್ದೆ. ಯಾಕಿವತ್ ನಿಮ್ ಧನು ಅಣ್ಣ ಇನ್ನೂ ಅಂಗಡಿ ಬಾಗಿಲ್ ತೆಗ್ದಿಲ್ಲ? ವರ್ಷಕ್ಕೊಂದ್ ಹಬ್ಬ ಯಾರಕ್ಕ ಬಾಗಿಲ್ ತೆಗಿತಾರೆ? ನೀನ್ ಹಂಗೂ ಕೊಡ್ಲೇಬೇಕು ಅಂದ್ರೆ ಮನೆ ಹತ್ರ ಇರ್ತಾನೆ. ಬರ್ತೀಯಾ? ಕರ್ಕೊಂಡ್ ಹೋಗ್ತೀನಿ. ನಡಿ ಹೋಗೋಣ. ಅಕ್ಕ 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 ಹುಷಾರಂಗ್ ನೋಡ್ಕೊಂಬ ಅಕ್ಕ, ಗಲೀಜು. ಸೀನಾ ನಿಮ್ಮನೇನು ಇಲ್ಲೇನಾ? ಊನಕ್ಕ. ಏನ್ ಸೀನಾ, ಯಾರೋ ಇವಕ್ಕ ಎಲ್ಲೋ ಕರ್ಕೊಂಡ್ ಹೋಗ್ತಿದ್ಯಾ? ನಮ್ ಧನು ನನ್ ಮನೆಗೆ. ಸರಿ, ಬೇಗ ಊಟಕ್ ಬಂದ್ಬಿಡು, ಕಾಯ್ತಿರ್ತೀನಿ. ಆಯ್ತಾಯ್ತು. ಯಾರು ಸೀನಾ ಅವಳು? ಊಟ ಕರೀತಿದ್ದಾಳೆ? ನಮ್ಮ ಅತ್ತೆ ಮಗ್ಳಕ್ಕೋ, ಮುಂದೆ ನನ್ನ ಹೆಂಡತಿ ಆಗೋಳು. ಹೌದಾ? ಹಂಗಾದ್ರೆ ಚೆನ್ನಾಗ್ ನೋಡ್ಕೋ. ಈಗ್ಲೇ ಹಿಂಗಂದ್ರೆ ಮುಂದಕ್ಕೆ ಹೆಂಗೆ ಅಂತ ನೀನೇ ಯೋಚನೆ ಮಾಡಕ್ಕ. ಅಕ್ಕ ಆ ಅಮ್ಮ ಹೋಯ್ತೈತಲ್ಲ, ಅಲ್ಲೇ ಧನು ನನ್ ಮನೆ. ನೀನ್ ಹೋಯ್ತಿಯಾ? ನನ್ ಸ್ವಲ್ಪ ಕೆಲ್ಸ ಐತೆ. ಸರಿ ಬಿಡು. ಧನು. ಸರು ಮೇಡಮ್, ನೀವಾ? ಇದೇನಿಲ್ಲಿ? ಇವತ್ ಸಂಕ್ರಾಂತಿ ಹಬ್ಬ ಅಲ್ವಾ, ಎಳ್ ಬೀರೋಣ ಅಂತ ಬಂದೆ. ಸರು ಮೇಡಮ್, ನೀವು ಸೀರೆಲಿ ಸೂಪರ್ ಆಗಿ ಕಾಣ್ತೀರಾ. ಅಲ್ಲಿಂದ ರೋಡಲ್ಲಿ ಹಿಂಗೆ ನಡ್ಕೊಂಡ್ ಬಂದ್ರ? ಏನ್ ಮೇಡಮ್ ನೀವು ಕಣ್ಣೆಸ್ರಾಗಲ್ವಾ? ಅದೆಲ್ಲ ಏನಾಗಲ್ಲ, ನೀನ್ ಇದನ್ ತಗೋ. ನಾನ್ ನೋಡಿ ನಿಮ್ಮನ್ನ ಇಲ್ಲೇ ನಿಲ್ಸಿ ಮಾತಾಡ್ತಾ ಇದೀನಿ, ಒಳಗ್ ಬನ್ನಿ. ಧನು, ಏನ್ ಶಾರದಕ್ಕ? ಇವತ್ತು ಇವಳು ಹುಟ್ಟಿದ್ದಿನ. ಹೌದಾ? ಚಾಕ್ಲೇಟ್ ಕೊಡಮ್ಮ. ಅಕ್ಕನ್ಗೊಂದು ಕೊಡು. ಬರ್ತೀವಪ್ಪ. ಯಾಕ್ ಧನು ಕಣ್ಣಲ್ ನೀರು? ನಮ್ಮ ಅವ್ವ ಇದ್ದಿದ್ರೆ ನಂಗೂ ಹಿಂಗೆಲ್ಲ ಹುಟ್ಟುದಬ್ಬ ಮಾಡ್ತಿದ್ಲಲ್ವಾ? ಅದಕ್ಕೆ ಯಾಕೆ ಇಷ್ಟೊಂದು ದುಃಖ ಪಡ್ತಿದ್ಯಾ? ಸರಿ, ನಿನ್ ಹುಟ್ಟಿದಬ್ಬ ಯಾವಾಗ? ಹುಟ್ಟು ದಿನಾನೇ ಗೊತ್ತಿಲ್ಲ ಅವನ್ಗೆ. ಹುಟ್ಟುದಬ್ಬ ಎಲ್ಲಿಂದ ಬರ್ಬೇಕು ಹೇಳಿ? ಹಬ್ಬದ ದಿನ ಹೀಗೆಲ್ಲ ಅಳ್ಬಾರ್ದು, ಹ್ಯಾಪಿಯಾಗಿರ್ಬೇಕು. ಫಿಲ್ಮ್ಗೆ ಹೋಗೋಣ? ಫಿಲ್ಮ್ಗ? ನಾನ್ ಕರ್ಕೊಂಡು ಹೋಗ್ತೀನಿ, ಹೋಗೋಣ? ಸರಿ. ಅಣ್ಣ ಹೇಳ ಅಣ್ಣ. ಅಖಿಲ ಕರ್ನಾಟಕ ಭಾರತೀಯರ ಮಾನ್ಯತೆ ಪಡೆದ ಮಹಾಪುರುಷ ಕರ್ನಾಟಕ ಚಕ್ರೇಶ್ವರ ಕನ್ನಡ ಕಂಠೀರವ ರಸಿಕ ರಾಜ ಸಾರ್ವಭೌಮ ಗಾನ ಗಂಧರ್ವ ಫಿಲಂ ಫೇರ್ ಕಲಾ ಜ್ಯೋತಿ ಭಕ್ತ ರತ್ನ ವೀರ ಕೇಸರಿ ಜಮುಸ್ಪಾನ್ ಕನ್ನಡ ಕಲಾ ತಪಸ್ವಿ ಕನ್ನಡ ಕಲಾ ನಾಯಕ ಕನ್ನಡದ ಗಂಡುಗಲಿ ಗಂಟಕಿ ಕರ್ನಲ್ ಪದ್ಮಭೂಷಣ ಕಲಾ ಬ್ರಹ್ಮ ಕಲಾ ಕುಸುಮ ಕಲಾ ಶ್ರೇಷ್ಠ ಕಲಾ ಜ್ಯೋತಿ ಕಲಾ ಕೌಸ್ತುಭ ಯೋಗ ಕಲಾ ರತ್ನ ಕರ್ನಾಟಕ ರತ್ನ ವಿಶ್ವಕಲಾ ಶಾಂತಿಪ್ರಿಯ ಮಹಾದೈವ ಭಕ್ತ ಕನ್ನಡ ಶ್ರೀಕಂಠ ಕೋಗಿಲೆ ಚಿತ್ರ ಜಗತ್ತಿನ ಚಕ್ರವರ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಕೋಟ್ಯಾಂತರ ಅಭಿಮಾನಿಗಳ ರಾಜ 108 ದಿನಗಳ ಕಾಡಿನ ರಾಜ ವಾಟಿಕಾ ವರ್ಷದ ಕನ್ನಡಿಗ ಗೀತ ಗಾಯನ ಪ್ರಶಸ್ತಿ ವಿಜೇತ ಇಬ್ಬರಿಗೆ ಕಣ್ಣು ಪಟ್ಟ ಕಣ್ಣಪ್ಪ ಸ್ವರ್ಗಾಭಿಮಾನಿಗಳ ರಾಜ ಅಭಿಮಾನಿಗಳಿಂದಲೇ ಅಂತ್ಯಕ್ರಿಯೆ ಮಾಡಿಸಿಕೊಂಡಂತ ಏಕೈಕ ಕಲಾವಿದ ಮರಣ ಹೊಂದಿದ ವ್ಯಕ್ತಿ ಮರೆಯಲಾಗದ ಮುತ್ತು ಕನ್ನಡಿಗರ ಸೊತ್ತು ಡಾಕ್ಟರ್ ರಾಜ್ಕುಮಾರ್. ಅಪವಿತ್ರವಾದ ಜಾಗದಲ್ಲಿ ಎಂತ ಪವಿತ್ರವಾದ ಮಾತುಗಳನ್ನ ಆಡಿದಪ್ಪ. ಇದು ನಮ್ಮ ಸಣ್ಣ ಗೌರವಧನ, ಸ್ವೀಕರಿಸಬೇಕು. ಹಾಗೆ ತೆಗೆದುಕೊಳ್ಳಿ. ಅಭಿಮಾನಿ ಎಣ್ಣೆ ಹೊಡೆಯಲ್ಲ. ಬರ್ತೀನಿ. ಅಮ್ಮ ಎಂತ ಮಾತು ಹೇಳಿದಪ್ಪ ತಲ್ದಿಮ್ಮು. ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಸುಖವಿಲ್ಲ, ಪ್ರೇಕ್ಷಕರಿಗೆ ಮನರಂಜನೆ ತಪ್ಪಿದ್ದಲ್ಲ. ಪ್ರೀತಿ ಪ್ರೀತಿಯೇ ಅಲ್ಲ, ಮತ್ತೊಂದಕ್ಕೆಂದು ಹೊರಳಿದರೆ ಒಂದು ಮನ ಬದಲಿತೆಂದು ಮತ್ತೊಂದು ಕದಲಿದರೆ ವಾವ ಆದರೆ ಏನ್ ಬರ್ತಿದೀಯಪ್ಪ. Written by Shakespeare, sonnet number 116, translated by N.S. Lakshmi Narayan Bhatt. Correct, uncle? Oh, Kuampu, Kavishila, what a surprise! Hey, sit down. You know sonnets? Yeah, uncle. What is the matter, Juliet? Uncle, Dhanu ಹುಟ್ಟಿದ್ದಿನ ಯಾವತ್ uncle? 1564, Big Bottle William Shakespeare, 1964, Small Quarter Village Station. Both are matching, you know. Oh, I'm sorry. ನನ್ನ ಮಗಂದು ಡೇಟ್ ಆಫ್ ಬರ್ತು ನಂಗೆ ಗೊತ್ತಿಲ್ಲ. I'm sorry. ಹೋಗ್ಲಿ, ಅವ್ನು ಓದಿದ್ ಯಾವ ಸ್ಕೂಲ್ ಅಂತ ನೆನ್ಪಿದ್ಯಾ ಅಂಕಲ್? ಕಚ್ಚೆ ಕಟ್ಟೆ ಕಲಿತನು ಸರ್ವಜ್ಞ ಮರದಡಿಯಲ್ಲಿ, ಕೋಟ್ ಧರಿಸಿ ಬರೆದನು ಶೇಕ್ಸ್ಪಿಯರ್ ರಂಗ ಮಂದಿರದಲ್ಲಿ. Yes, Shakespeare studied 9th standard in English Government School, England. That's all. ಅಲ್ಲ ಅಂಕಲ್,
ನಾನ್ ಕೇಳಿದ್ ಧನು ಓದಿದ ಸ್ಕೂಲ್ ಯಾವ್ದು ಅಂತ. Dhanu? My son Dhanu? Oh, he studied 5th standard. Which school? I forgot. ಪ್ರೈವೇಟ್ ಸ್ಕೂಲ್, Next. ಗವರ್ಮೆಂಟ್ ಸ್ಕೂಲ್, ಕಾರ್ಪೊರೇಷನ್ ಸ್ಕೂಲ್. Yes. Corporation School, Kengeri. Rushabha Tinade, batsman. You know Corporation School, Kengeri? ಯಾವಾಗ ಬಂದು ಸೇರಿರ್ತಾರೋ, ಎಲ್ಲಿವರೆಗೂ ಓದಿರ್ತಾರೋ, ಯಾವಾಗ ಬಿಟ್ಟೋಯ್ತಾರೋ. ಇಲ್ಲಿರೋ ಕೆಲಸ ಮಾಡಕ್ಕೆ ಟೈಮ್ ಇಲ್ಲ. ದಿನ ಯಾರು ಒಂದು ಕೆಲಸ ಕೊಡ್ತಾನೆ ಇರ್ತಾರೆ. ಎಲ್ಲೂ ಹೋಗಲ್ಲ ಮೇಡಮ್, ಇಲ್ಲೇ ಇರುತ್ತೆ. ನಾನು ಹುಡ್ಕೊಡ್ತೀನಿ ಮೇಡಮ್, ಕೂತ್ಕೊಳ್ಳಿ. ನಂಗೆ ಹೆಂಗೋ ಸಿಕ್ದೆ ನೀನು, ಹೆಂಗೋ ಇಷ್ಟ ಆದೆ. ತುಂಬಾ ಚೆನ್ನಾಗಿದ್ಯಾ ಕಣೋ ನೀನು. ಇನ್ನೆಷ್ಟ್ ದಿನ ಅಂತ ಹೇಳ್ದೆ ಇರ್ಲಿ ಹೇಳು. ಆಗ್ತಾ ಇಲ್ಲ ಧನು ನನ್ನ ಕೈಲಿ. ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಣೋ. ಜೀವನದಲ್ಲಿ ಈ ಹೃದಯಕ್ಕೆ ಮದ್ವೆ ಅಂತಾದ್ರೆ ಅದ್ ನಿನ್ ಜೊತೆನೆ ಧನು. ಏನ್ ಸರ್ ಮೇಡಮ್, ಬೆಳಗ್ಗೆನೆ ಬಂದ್ ಅಂಗಡಿ ಹತ್ರ ಕೂತ್ಕೊಂಡ್ಬಿಟ್ಟಿದೀರಾ? ಕಾಲೇಜ್ ಇಲ್ವಾ? ಏನ್ ಮೌನಾಚರಣೆ ಮಾಡ್ತಾ ಇದೀರಾ? ನೀವ್ ಹಿಂಗ್ ಸುಮ್ನೆ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಮೇಡಮ್. ನೀವ್ ಪಟ 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 ಅಂತ ಮಾತಾಡಿದ್ರೇನೆ ಚಂದ. ಏನಾನ ಮಾತಾಡಿ. ಅದು ಅದು ನಾನ್ ನಿನ್ ಜೊತೆ ಏನೋ ಹೇಳ್ಬೇಕು ಧನು. ಹೇಳಿ. ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಧನು. ಐ ಲವ್ ಯು ಧನು. ಜೊತೆಲಿ ಟೀ ಕುಡ್ದಿದ್ದಕ್ಕ ಇಲ್ಲ ಸಿನಿಮಾಗ್ ಬಂದಿದ್ದಕ್ಕ? ಹಂಗಲ್ಲ ಧನು, ನಿನ್ ಕಂಡ್ರೆ ನನಗ್ ತುಂಬಾ ಇಷ್ಟ. ನಾನ್ ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಯಾಕ್ ಮೇಡಮ್ ಏನೇನೋ ಮಾತಾಡ್ತೀರಾ? ದಿಸಾ ತಂಗ್ಳೋ ಪಂಗ್ಳೋ ಅಳ್ಸಿದ್ದೋ ಪಳ್ಸಿದ್ದೋ ಏನ್ ತಿಂದ್ರು ಸಲೀಸಾಗಿ ಒಳಿಕೋಯ್ತಾ ಇತ್ತು. ನೀವ್ ಅದೇನೋ ಹೇಳಿದ್ಮೇಲೆ ನೀರೇ ಒಳಿಕೋಯ್ತಾ ಇಲ್ಲ ಮೇಡಮ್. ಟೀ ಕುಡಿತೀರಾ ಕಾಫಿ ಕುಡಿತೀರಾ ಹೇಳಿ ತರ್ಸ್ಕೊಡ್ತೀನಿ. ಕುಡಿದ್ಬಿಟ್ಟು ಸುಮ್ನೆ ಕಾಲೇಜ್ಗೆ ಹೋಗಿ ಮೇಡಮ್. ನನಗ್ ಕಾಫಿನೂ ಬೇಡ, ಕಾಲೇಜು ಬೇಡ, ಏನು ಬೇಡ. ಮತ್ತೆ ನನ್ಗೆ ನೀನ್ ಬೇಕು. ನಿಜವಾಗ್ಲು ರಾತ್ರಿ ಹೊತ್ತು ನಿದ್ದೆನೆ ಬರ್ತಿಲ್ಲ, ಊಟನೂ ಮಾಡಕ್ಕಾಗ್ತಿಲ್ಲ. ಇವತ್ತು ಎಕ್ಸಾಮ್, ಹೋಗಕ್ಕೆ ಮನ್ಸಿಲ್ಲ ಧನು. ಯಾವಾಗ್ಲೂ ನಿನ್ ಜೊತೆನೇ. ಹುಡ್ಸ್ನ ಕಡ್ದಿದ್ಯಾ ಲೂಸ ಮೆಂಟ್ಲ? ಕಲ್ ತೆಗೆದು ತಲೆ ಮೇಲೆ ಹಾಕ್ಬಿಡ್ತೀನಿ. ಬೆಳಗ್ಗೆನೆ ಬಂದ್ ಯಾಕೆ ಈ ತರ ಹಿಂಸೆ ಇರ್ತಾ ಇದ್ಯಾ? ಸುಮ್ನೆ ಹೋಗ್ರೆ ಸರಿ. ಅಷ್ಟೊತ್ತಿಂದ ಹೇಳ್ತಾ ಇದೀನಿ ತಾನೇ, ಜಾಗ ಖಾಲಿ ಮಾಡು. ಹೋಗೋ ಧನು, ನೀನ್ ಹುಚ್ಚಿ, ಲೂಸು, ಮೆಂಟ್ಲು, ಕ್ರ್ಯಾಕು ಏನ್ ಬೇಕಾದ್ರೂ ಅನ್ನು, ಒಟ್ನಲ್ಲಿ ನೀನ್ ನನಗ್ ಬೇಕು ಅಷ್ಟೇ. ನನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಮೇಡಮ್. ನೀವೆಲ್ಲಿ ನಾನೆಲ್ಲಿ? ನೀವ್ ಅರಮನೆಯಲ್ಲಿರೋರು, ನಾನ್ ಗುಡಿಸ್ಲಲ್ಲಿರೋನು. ಎಲ್ಲಿಂದ ಎಲ್ಲಿಗ್ ಮೇಡಮ್? ನೋಡಿ, ಇದು ದಬ್ಳ ಚುಚ್ಕೊಂಡು ಒಲಿಯೋ ಕೈ, ಅದು ಪೆನ್ ಹಿಡ್ಕೊಂಡು ಬರೆಯೋ ಕೈ. ಇವೆರಡೂ ಸೇರಕ್ ಹೆಂಗ್ ಮೇಡಮ್ ಸಾಧ್ಯ? ಕಷ್ಟನೋ ಸುಖನೋ ಹೆಂಗೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನ್ನ ಪಾಡಗ್ ನಾನು ಇರಕ್ ಬಿಟ್ಬಿಡಿ ಮೇಡಮ್. ನೀವು ಅಷ್ಟೊತ್ತಿಂದ ಮಾತಾಡಿದ್ದೆಲ್ಲ ಜೋಕು ಅಂತ ತಿಳ್ಕೊತೀನಿ. ತಗೊಳ್ಳಿ ಮೇಡಮ್. ಕಾಲೇಜ್ಗೆ ಹೋಗಿ ನಿಮ್ದು ಅಮ್ಮಯ್ಯ ಅಂತೀನಿ. ಇನ್ನೊಂದ್ಸಲ ಈ ಕಡೆ ಬರಕ್ ಹೋಗ್ಬೇಡಿ. ನಿಮ್ ಕಾಲಿಗೆ ಬೀಳ್ತೀನಿ ಮೇಡಮ್. ಹೋಗಿ ಮೇಡಮ್. ಧನು, ಜೀವನದಲ್ಲಿ ಹೃದಯಕ್ಕೆ ಮದ್ವೆ ಅಂತಾದ್ರೆ ಅದು ನಿನ್ ಜೊತೆನೆ ಕಣೋ. ನೀನ್ ಕೋಪ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ.
ಬರ್ತೀನಿ. ಯಾಕಿನ್ನೂ ಬಂದಿಲ್ಲ? ಬರ್ತಾನೋ ಬರಲ್ವೋ? ಯಾರೇ ಕೂಗಾಡಲೆ ಊರೇ ಹೋರಾಡಲೆ ನೆಮ್ಮದಿಗೆ ಭಂಗ. ಇವಳೇನಪ್ಪ ಅಷ್ಟು ಬೈದ್ರು ಇಲ್ಲೇ ಬಂದು ಕೂತವಳೆ. ಅದು ಆಚಾರ ಇದು. ನೋಡೋದ್ ನೋಡು. ಒಳ್ಳೆ ತಲೆನೋವು ಆಗೋಯ್ತಲ್ಲಪ್ಪ ಈ ಹುಡುಗಿದು. ಏ ಸೀನಾ, ಬಾರೋ ಇಲ್ಲಿ. ಏನಕ್ಕ? ಟೀ ಕೊಡು. ತಗೋ. ದುಡ್ಡನ್ನ ಅಲ್ಲಿಸ್ಕೋ. ದುಡ್ಡು ಬಗ್ಗೆ ನೀನ್ ಯಾಕಕ್ಕ ಯೋಚನೆ ಮಾಡ್ತೀಯಾ? ನೀನ್ ಕುಡಿಯಕ್ಕ. ಅದಕ್ಕೆ ಯಾಕೆ ಹಂಗ್ ನೋಡ್ತೀಯಾ? ಆ ದುಡ್ಡೇ ನಾನು ನಿನ್ನ ಹತ್ರ ಕೇಳಲ್ಲ. ತಗೋ. ಬತ್ತೀನಕ್ಕೋ. ಹೇ, ಹೋಗುವಂತೆ ಬಾರೋ ಇಲ್ಲಿ. ಅಂದ ಹಾಗೆ ನಿಮ್ ಮತ್ತೆ ಮಗಳು ಹೇಗಿದ್ದಾಳು? ಅವಳಿಗೇನಕ್ಕ ಸಖತ್ತಾಗವಳೆ. ಇತ್ತೀಚೆಗೆ ನನಗ್ ತುಂಬಾ ಟೆನ್ಷನ್ ಆಗೋಗ್ಬಿಟ್ಟೈತೆ. ಯಾಕೋ? ಅದನ್ನ ಯಾಕಕ್ಕ ಕೇಳ್ತ್ಯಾ? ಅವಳು ನೋಡಿದ್ರೆ ಸ್ಕೂಲಿಗೆ ಬೇರೆ ಸೇರ್ಕೊಂಡ್ಬಿಟ್ಟವಳೆ. ದಿನಕ್ಕೊಂದೊಂದ್ ಕಲ್ ಡ್ರೆಸ್ ಹಾಕ್ತಾಳೆ. ಅಲ್ಲಿ ನೋಡಿದ್ರೆ ಬೇಜಾನ್ ಹುಡುಗರು ಬೆಳ್ಳಗವ್ರೆ. ನಾನ್ ನೋಡಿದ್ರೆ ಸ್ವಲ್ಪ ಕಲರ್ ಡಲ್ಲು. ತುಂಬಾ ಕಷ್ಟಪಟ್ಟು ಮೇಂಟೈನ್ ಮಾಡ್ತಾ ಇದ್ದೀನಕ್ಕ. ಏನು ಏನು ಸೀನಾ, ನಿನಗ ಅರ್ಥ ಆಗೋ ಸಣ್ಣ ಸಣ್ಣ ವಿಷಯಗಳು ಅರ್ಥ ಆಗ್ಬೇಕಾದವ್ರಿಗೆ ಅರ್ಥ ಆಗ್ತಿಲ್ವಲ್ಲೋ? ಅದು ಹೋಗ್ಲಿ, ನಾನ್ ಚೆನ್ನಾಗಿಲ್ವೇನೋ ಸೀನಾ? ಯಾವನಕ್ಕ ಹೇಳಿದ್ದೋ ನೀನ್ ಚೆನ್ನಾಗಿಲ್ಲ ಅಂತ? ಐಸ್ಪುರ ರಯ್ಯಿ ನಿನ್ ಮುಂದೆ ನಿಲ್ಲು ಕಣಕ್ಕ. ಅದ್ ಯಾವನ್ ಹೇಳ್ದ ಹೇಳಿ, ಹೆಸ್ರಳು ಸಾಕು. ಆಯ್ತಾಯ್ತು, ಸಮಾಧಾನ ಮಾಡ್ಕೊಳ್ಳು. ಸರಿ ಹೇಳು. ನಾನ್ ನಿನ್ ಮುಂದೆ ಕೂತಿರೋ ತರ ನಿಮ್ ಅತ್ತೆ ಮಗಳೇನಾದ್ರೂ ಬಂದ್ ಕೂತಿದ್ರೆ ನೀನ್ ಕೆಲ್ಸ ಮಾಡ್ತಿದ್ಯೇನೋ? ಕೆಲ್ಸನ? ಯಾವ್ ನನ್ ಮಗ ಕೆಲ್ಸ ಮಾಡ್ತಿದ್ನಕ್ಕೋ? ಸಿಕ್ಕಿದ್ದೆ ಚಾನ್ಸ್ ಅಂತ ಮೆಜೆಸ್ಟಿಕ್, ಮಾರ್ಕೆಟ್, ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಇದೆಲ್ಲ ಒಂದ್ ರೌಂಡ್ ಹೊಡ್ಸ್ಕೊಂಡ್ ಬಂದ್ಬಿಡ್ತಾ ಇದ್ದೆ. ಅಬ್ಬಾ, ಮೊದ್ಲು ಕೆಲ್ಸ ನೋಡಲೇ. ಏನೋ ಇವ್ನ್ ಡೌ ಜೊತೆ ಮಾತಾಡ್ದಂಗೆ. ಇವನು ಮಾತಾಡಲ್ಲ, ಮಾತಾಡೋರ್ಗು ಬಿಡಲ್ಲ. ಹೋಗು. ಒಬ್ನೇ ಕುಡ್ದು ತಿಂತಿದ್ದಾನೆ. ನೀನ್ ತಿಂದ್ರೆ ನಾನು ತಿಂತೀನಿ. ಎಷ್ಟ್ ದಿನ ಮಾತಾಡ್ಸ್ತಾ ಇರ್ತೀಯ? ನಾನು ನೋಡ್ತೀನಿ. ಬೆಳಿಗ್ಗೆಯಿಂದ ಕಾಯ್ತಿದ್ದೀನಿ. ಮಾತಾಡ್ಸ್ದೆ ಹೆಂಗ್ ಹೋಗ್ತಿದ್ದ ನೋಡು. ಇವತ್ತು ಹೊರಟೋದ್ರೆ ನಾಳೆನೂ ಬರ್ತೀನಿ. ಯಾಕಪ್ಪ ಈ ಹುಡ್ಗಿ ಹಿಂಗ್ ಮಾಡ್ತಾ ಇದೆ? ಹೆಂಗಪ್ಪ ಬುದ್ಧಿ ಹೇಳೋದು ಇವಳಿಗೆ? ಯಾಕೆ ಮೇಡಮ್ ಇಷ್ಟೊತ್ತಲ್ಲೆಲ್ಲ ಇಲ್ಲಿ ಬರ್ತೀರಾ? ಅಕ್ಕಪಕ್ಕದವ್ರು ನೋಡ್ರೆ ಏನ್ ಅನ್ಕೊಳಲ್ಲ ಹೇಳಿ? ಯಾಕೆ ಮೇಡಮ್ ಈ ತರ ಹಿಂಸೆ ಕೊಡ್ತಾ ಇದೀರಾ? ನಿಮ್ ತಮ್ಮಯ್ಯ ಅಂತೀನಿ, ಹೊಟ್ಟೋಗಿ ಮೇಡಮ್. ಹಿಂಸೆ ಅನ್ನಿಸ್ತಿದ್ಯಾ? ಬೇಜಾರ್ ಮಾಡ್ಕೋಬೇಡ. ಇವತ್ತೊಂದೇ ಒಂದಿನ ಯಾಕೆ ಏನು ಅಂತ ಕೇಳ್ದೆ. ಒಂದ್ 10 ನಿಮಿಷ ನನ್ ಜೊತೆ ಬಾ ಧನು. ಇನ್ಯಾವತ್ತೂ ಬಂದ್ ನಾನ್ ನಿನ್ಗೆ ಹಿಂಸೆ ಕೊಡಲ್ಲ. ಬರ್ತೀಯಾ? ನಡೀರಿ. ಧನು, ತಗೋ ಇದನ್ ಕಣ್ಣು ಕಟ್ಕೋ.
ಮಧ್ಯರಾತ್ರಿಲಿ ಕಣ್ಬಿಟ್ಕೊಂಡು ನಡೆಯೋದೇ ಕಷ್ಟ ಅಂಥದ್ರಲ್ಲಿ ಇದನ್ ಬೇರೆ ಕಟ್ಕೊಂಡು ನಡಿ ಅಂತೀರಾ. ಸುಮ್ಮನೆ ಇರಿ ಮೇಡಮ್. ನಾನು ಕರೆದ ತಕ್ಷಣ ಏನು ಮಾತಾಡದೆ ಬಂದಿದ್ಯಾ? ನನಗೋಸ್ಕರ ಒಂದು 2 ನಿಮಿಷ ಇದನ್ನ ಕಟ್ಕೋ ಪ್ಲೀಸ್. ಅದೇನ್ ಮಾಡ್ತಿರೋ, ಅದೇನ್ ಮಾತಾಡ್ತಾ ಇದೀರೋ ನಂಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಕೊಡಿ. ಬಾ ಹೋಗೋಣ. ಯಾಕೆ ಧನು ಹಾಗೆ ನೋಡ್ತಿದ್ಯಾ? ಇವತ್ತು ನೀನು ಹುಟ್ಟಿದ ಹಬ್ಬ ಕಣೋ. ತಗೋ, ಕೇಕ್ ಕಟ್ ಮಾಡು. ಯಾಕೋ ಅಳ್ತಿದ್ಯಾ? ಹುಟ್ಟಿದ ಹಬ್ಬ ದಿನ ಆದ್ರೆ ವರ್ಷ ಪೂರ್ತಿ ಅಳ್ಬೇಕಾಗತ್ತಂತೆ. ಅಳ್ಬೇಡ ಧನು. ಇನ್ಮೇಲೆ ಯಾವತ್ತು ನನಗಮ್ಮ ಇಲ್ಲ, ಹುಟ್ಟಿದ ದಿನ ಗೊತ್ತಿಲ್ಲ, ಹುಟ್ಟಿದ ಹಬ್ಬ ಮಾಡೋರು ಯಾರೂ ಇಲ್ಲ ಅಂತ ಫೀಲ್ ಮಾಡಬೇಡ ಧನು. ನೀನು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ. ಜೀವನದಲ್ಲಿ ಈ ಹೃದಯಕ್ಕೆ ಮೊದಲನೇ ಪರಿಚಯನೂ ನೀನೆ, ಕೊನೆ ಪರಿಚಯನೂ ನೀನೆ. ಕಣ್ಣಿಗಾಗ್ಲಿ ಮನಸ್ಸಿಗಾಗ್ಲಿ ಮೊದಲು ಯಾರು ಇಷ್ಟ ಆಗ್ತಾರೋ ಕೊನೆ ತನಕ ಉಳಿಯೋದೇ ಅವರು. ಗೊತ್ತೋ ಗೊತ್ತಿಲ್ದೇನೋ ಈ ಹೃದಯ ನಿನ್ನ ತುಂಬ ಪ್ರೀತಿ ಮಾಡಿಬಿಟ್ಟಿದೆ. ಯಾವಾಗಲೂ ಆ ಜಾಗದಲ್ಲಿ ನೀನೇ ಇರ್ತೀಯ. ಈ ಹೃದಯ ಹೆಜ್ಜೆ ಹಾಕೋದನ್ನು ಕಲ್ತಿದ್ದೆ ನಿನ್ನ ಕೈ ಬೆರಳು ಹಿಡ್ಕೊಂಡನು. ಆ ಹೆಜ್ಜೆ ನಿಂತು ಹೋಗೋವರೆಗೂ ನನ್ನ ಪ್ರೀತಿ ಹೀಗೆ ಇರುತ್ತೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದು ಈ 10 ನಿಮಿಷ ನನ್ನ ಜೊತೆ ಕಳೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್.